ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವ್ಲಾಗ್ನ ಮಧ್ಯಾಹ್ನ ಚಾಲು ಮಾಡೀನಿ ರೀ. ಮುಂಜಾನೆ ಸ್ವಲ್ಪ ಕೆಲಸವಿದ್ದು ಹಾಗಾಗಿ ಬೆಳಗ್ಗೆ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ ಮಧ್ಯಾಹ್ನ ಚಾಲು ಮಾಡೀನಿ. ಈಗ ನೋಡಕತ್ತಾಡ್ರಿ ಮಗಳ. ಐ ಹಾಕಿದ ಆಟ ನೋಡ್ಬೇಕ್ರಿ ನೀವು. ಕ್ಯಾಮ್ರಾ ಇದ್ದಾಗ ಏನೂ ಮಾಡಲ್ಲ, ಬರೀ ಕ್ಯಾಮ್ರಾ ನೋಡ್ತಿರ್ತಾಳ. ಮೊಬೈಲ್ ಹಿಡ್ಲಾರ್ದಾಗ ಗನ ಆಟ ಜೋರಕಿನು. ಆಟಿ ಸಾಮಾನು ಕೊಟ್ಟಿದ್ದಿ, ಆಟ ಆಡಂಗಿಲ್ಲ, ಬರೇ ಬಾಗಿಟ್ಕೊಂತಾಳ. ಬಳ್ಳದ ಕೈಯಾಗ ತಲೆಯಾಗ ಇಟ್ಕೊಂಡೆ, ಬಾಯಾಗ ಇಟ್ಕೊಂಡೆ. ಏಯ್ ಅಮ್ಮಿ ಈಗ ಅದೊಂದು ಕಲ್ತು ಬಿಟ್ಟಾಡ್ರಿ, ಬುರ್ರ ಮಾಡೋದು, ದೌಡಿ ಕಚ್ಚೋದು ಕೇಳಿಸ್ಕೊಂತಾಡ್ರಿ. ಅಬ್ಸರ್ವೇಷನ್ ಭಾಳ ಐತಿಕಿದು. ನೋಡಿಗ ನೋಡಿಕಿನ ಅಲ 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 ನಾಚಿಗೆ ಬಂತಾನವ. ಬೆರಿಕೈತಿದ ಹುಡುಗಿ, ಬೆರಿಕೈತಿದ. ಇವಾಗ ನೋಡ್ರಿ ಟೈಮ್ 7:45 ಬಂದದ ಸಾಯಂಕಾಲ. ನಾನು ಬೆಂಡೆಕಾಯಿ ಹಚ್ಬೇಕು. ಈ ಸದ್ದ ಅಡುಗೆ ಮಾಡ್ಬೇಕಿನ್ನ. ನನ್ನ ಮಗಳ ಜೊತೆ ಹಂಗೆ ಆಟ ಆಡ್ಕೊಂತ ಹಂಗೆ ಬೆಡ್ ಮೇಲೆ ಮಕ್ಕೊಂಡ್ಬಿಟ್ಟಿನಿ. ಆಗಳೇ ಎಚ್ಚರ ಎದ್ದಿ ಫೋನೇ ಆರಾಗಿ ಬಂದೈತೆ. ಅವಾಗ ಹಂಗೆ ಎದ್ದು ಕಸ ಅದು ಹುಡುಗಿ ಬಾಂಡೆ ಅದು ತಿಕ್ಕಿ ಕಾಫಿ ಅದು ಕುಡ್ಕೊಂಡು ಇವಾಗ ಮತ್ತೆ ಈಗ ಚಾಲು ಮಾಡೀನಿ. ಚಪಾತಿರ ಇಲ್ಲಾಂದ್ರೆ ರೊಟ್ಟಿಯರ, ಅದ್ರ ಜೊತೆ ಬೆಂಡೆಕಾಯಿ ಪಲ್ಯ ಮಾಡ್ಬೇಕು. ಈ ಸದ್ದ ಅವರು ನಮ್ಮ ಮನೆಯವರು ಕೆಲ್ಸಕ್ಕೆ ಅಂತಾರೆ ಹೋಗ್ಯಾರ. ಬರ್ತಾರೆ, ಈಗ ಬರೋ ಟೈಮ್ ಆಗೈತ್ರಿ. ಈಗ ನಿನ್ನೆ ಇವತ್ತು 2 ದಿನ ಹೋಗಿದ್ರು. ಅಂದ್ರೆ ನಿನ್ನೆನೂ ಹೋಗ್ಯಾರ, ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡ್ತಾರೆ. ಇವತ್ತಿನ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾರೆ. ಈಗ ಬರೋ ಟೈಮ್ ಆಗೈತಿ. ಈಗ ಬಂದ್ರೆ ಒಬ್ಬಕ್ಕೆ ಇದ್ರೆ ಅಡುಗೆ ಮಾಡೋಕೆ ಬೇಸರ ಬಿಡ್ತೀರಿ. ಅದ್ರಾಗ ಹುಡುಗಿ ಒಬ್ಬಕ್ಕೆ ಕೈ ಬಿಡೋದಿಲ್ಲ. ಒಮ್ಮೆ ಎದ್ಲಂದ್ರೆ ಎದ್ದ ಬಿಡ್ತಾಳೆ. ಹತ್ಕೊಳ್ಬೇಕು, ಹತ್ತು ಬಿಡ್ತಾ ಇಲ್ಲ ಅಂದ್ರೆ ಅದಕ್ಕೆ ಹಂಗೆ ಆಕಿಗೆ ಆಗಾಳೆ ಆಟ ಆಡ್ಸ್ಕೊಂತ ನಾನು ಅಲ್ಲೇ ಮಲ್ಕೊಂಡ್ಬಿಟ್ಟಿನಿ. ಆಕಿನ ಮಲ್ಕೊಂಡ್ಬಿಟ್ಟಾಳ ಅಲ್ಲೇ ಬೆಡ್ ಮೇಲೆ. ಈಗ ಮತ್ತೆ ಇನ್ನೂ ಮಲ್ಕೊಂಡಾಳ, ಏನೋ ಎದ್ದಿಲ್ಲ. ನಾನು ಎದ್ದು ಸ್ವಲ್ಪ ಕೆಲಸ ಇತ್ತಲ್ಲ ಮುಗಿಸ್ಕೊಂಡು ಈಗ ಬೆಂಡೆಕಾಯಿ ಅದು ಹೆಚ್ಚಾಗತ್ತೀನಿ. ಚಪಾತಿ ಇಲ್ಲಾಂದ್ರೆ ರೊಟ್ಟಿ ಎರಡರಾಗ ಒಂದು ಮಾಡ್ಬೇಕು ರಾತ್ರಿ ಊಟಕ್ಕೆ. ಬೆಂಡೆಕಾಯಿ ಹಚ್ಚಾಕತ್ತೀನಿ ರೀ. ಈಗ ಮಲ್ಕೊಂಡಾಡ್ರಿ ನನ್ನ ಮಗಳು. ಎದ್ದಂದ್ರೆ ಚಾಲು ಮಾಡ್ತಾರಾಗ. ಅದಕ್ಕೆ ಆಕಿ ಹೇಳೋರಾಗ ಬೆಂಡೆಕಾಯಿ ಅದು ಹೆಚ್ಚಿದ್ರಾತಂತೇಳಿ ಹಚ್ಕೊಂಡು ಕುಂತೀನಿ ನಾನು. ಈಗ 3 ಸಲ ಆಯ್ತು. ಈಗ ನಾನು ಕೆಲಸ ಮುಗಿಸೋರಾಗ ಕೈ ಅಂತ ಚಾಲು ಮಾಡಿದ್ದೆ. ಹಂಗೆ ತೂಗಿ ನಾನು ಕೆಲಸ ಮುಗಿಸ್ಕೊಂಡೆ. ದೇವ್ರ ಮುಂದೆ ದೀಪ ಅದು ಹಚ್ಚಿ ಮತ್ತು ರಾತ್ರಿ ಅಡುಗೆ ಮಾಡಿದಾತಂತೇಳಿ ಮಾಡಕ್ಕೆ ಕುಂತೀನಿ. ಈಗ ಬಟ್ಟೆ ಇದ್ದು ಆಕಿನೂ ಹೋಗ್ಯಾಕತ್ತೇಳಿ ಇದು ಮಾಡಿದೆ. ಎಲ್ಲ ಮಕ್ಕೊಂಡಿದ್ಲ ಅವಾಗ. ಆಕಿ ಮಕ್ಕೊಂಡು ಅಷ್ಟೇ ರೀ ನನ್ನ ಕೆಲಸ. ಇಲ್ಲಾಂದ್ರೆ ಕೆಲಸ ಮಾಡಕ್ಕೆ ಹೋಗಲ್ಲ ನಾನು. ಎದ್ಲಂದ್ರೆ ಡಬ್ಬದ ಬೀಳ್ತಾಳೆ. ಬೆಡ್ ಮೇಲೆ ಹಾಕಿರ್ತೇವಲ್ಲ, ಡಬ್ಬ ಬೀಳ್ತಾಳೆ. ಅದಕ್ಕೆ ಆಕಿ ಡಬ್ಬ ಬೀಳ್ತಾಳೆ ಅನ್ನೋ ಸಂಬಂಧ ನಾನು ಹಚ್ಚಿಗೆ ದಿಂಬಿಟ್ಟಿರ್ತೀನಿ. ಮತ್ತು ಮ್ಯಾಗ ಕೆಳಗೆ ಇದು ಆಕಿ ಮ್ಯಾಗ ಹೋಗ್ಕಡ್ರಿ ಹಂಗೆ ಕೆಳಗೆ ಕಾಲೆಲ್ಲ ಜಿಕ್ಕೊಂತ ಮ್ಯಾಗ ಹೋಗುತ್ತೆ ಹುಡುಗಿ. ಸಣ್ಣಕ್ಕಿದ್ದಾಗ ಹಂಗೇನು ಅನ್ನಿಸ್ತಿದ್ದಿಲ್ಲ. ಅಂದ್ರೆ ಏನೋ ಅಂತದ ಈ ಸಾಹಸ ಮಾಡ್ತಿದ್ದಿಲ್ಲ ಆಕೇನೋ. ಹಂಗೆ ಮಕ್ಕೊಂದ್ರೆ ಮಕ್ಕೊಂತಿತ್ತೆ, ನಾವು ಹತ್ಕೊಂತಿದ್ವಿ. ಈಗಿಲ್ರಿ, ಈಗ ಹತ್ಕೋಬೇಕು. ಆಕಿಗೆ ಖುಷಿ ಆಕಿಗೆ ಹತ್ಕೊಂಡ್ರೆ. ಸಣ್ಣವರಿದ್ದಾಗ ಒಂಥರ ಚಂದ ಅನ್ಸುತ್ತೆ. ಈ ಕಾಲು ಬರ್ತಾವ್ರಿ, ಬರ್ತಾ ಇನ್ನು ಹಿಡಿಯೋಕ್ಕಾಗಂಗಿಲ್ಲ ಆಕಿನ್ನ. ಈಗ ಹಿಂಗೆ ನಮ್ಮನೆಗೆ ಉದ್ದೇಳಕತ್ತಾಳ. 3 ಚುಚ್ಚಿಸ್ಬೇಕಿನ್ನ ಕೊಟ್ಟಾರ ಡೇಟ್ ಚುಚ್ಚಿಸಕ್ಕೆ. 3 ತಿಂಗಳು ಚುಚ್ಚಿಸ್ಬೇಕಂತ ಮಾಡಿದ್ವಿ. 5 ಬಿದ್ಮೇಲೆ ಅಂದ್ರೆ 3 ಚುಚ್ಚಿಸ್ಬೇಕಂತ ಮಾಡಿದ್ವಿ. ಮತ್ತು ಇಂಜೆಕ್ಷನ್ ಇದ್ದು ರೀ 3.5 ತಿಂಗಳದ್ದು. ಅದಕ್ಕೆ ಅದ್ರದ್ದು ಬ್ಯಾನಿ ಮತ್ತು ಇದ್ರದ್ದು ಬ್ಯಾನಿ ಆಕೈತೆ ಅಂಥೇಳಿ ಲೇಟಾಗಿ ಚುಚ್ಚಿದ್ವಿ. 5 ತಿಂಗಳಿಗೆ ಚುಚ್ಚಿಸಾಕತ್ತಿದ್ವಿ. ಫಸ್ಟ್ನೇದು ಇಂಜೆಕ್ಷನ್ ಮಾಡಿಸಿದಾಗ ಅಂದ್ರೆ ಈಗೇನೋ 1.5 ತಿಂಗಳಿಗೆ ಮಾಡ್ತಿರಂತ ಮೊದಲು. ಇವಾಗ 52 ದಿವಸಕ್ಕೆ ಮಾಡ್ಯಾರಿ. ಅವಾಗ ಮಾಡಿಸಿದಾಗ ಏನೈತಿ, ಸ್ವಲ್ಪ ಹಂಗೆ ಕಿರಿಕಿರಿ ಮಾಡ್ತಿದ್ಲು. ಅಷ್ಟೊಂದೇನು ಬ್ಯಾನ್ ಆಗಿದ್ದಿಲ್ಲ ಅನ್ಸುತ್ತೆ. ಕಾಲದು ಎಳ್ಕೊತಿದ್ಲು.
ಸೆಕೆಂಡ್ ಟೈಮ್ ಮಾಡಿಸಿದಾಗ ಒಂದೇ ಇಂಜೆಕ್ಷನ್ ಇತ್ತು ರೀ, ಅದು ಕಾಲಿಗೆ ಒಂದೇ ಇತ್ತು, ಮತ್ತು ಉಳ್ಕಿದ್ದು ಎಲ್ಲಿ ಇರಲಿಲ್ಲ ಕೈಗೆ. ಅದು ಒಂದು ಕಾಲಿಗೆ ಅಷ್ಟೇ ಇತ್ತು. ಅದಕ್ಕೇನು ಜ್ವರ ಪರ ಏನು ಬರಲಿಲ್ಲ, ನಾರ್ಮಲೇ ಇದ್ಲು. ಈಗ ಮೊನ್ನೆ 3 ತಿಂಗಳು ಮಾಡಿಸಿದ್ವಲ್ಲ ರೀ, ಅದು ಫುಲ್ ಇದು ಟಯರ್ಡ್ ಆಗ್ಬಿಡ್ತಕ್ಕಿ ಪಾಪ. 2 ದಿನ ಜ್ವರ ಅಂತ ಬರ್ತಾವೆ ಕಾಮನ್ನಾಗಿ. ಅದಕ್ಕೆ ಒಂದು ಸ್ವಲ್ಪ ಸುಂದಾಗ್ಬಿಡ್ತಾಳೆ. ಹುಡುಗರು ಸುಂದಿದ್ರಂದ್ರೆ ಮನ್ಸಿಗೆ ಸಮಾಧಾನ ಇಲ್ಲ ನೋಡ್ರಿ. ಯಪ್ಪ ಯಾಕಾರ ಮಾಡಿಸ್ತೀವಿ ಅಂತ ಅನ್ಸುತ್ತೆ, ಬಟ್ ಅವ್ರು ಮಾಡಿಸ್ಲೇಬೇಕಲ್ರಿ, ಇಲ್ಲಾಂದ್ರೆ ಹುಡುಗರು ಮುಂದೆ ಆರೋಗ್ಯವಾಗಿರ್ತಾರೆ. ಮಾಡಿಸಿದ್ರೆ ಯಾರು ಮಿಸ್ ಮಾಡಬೇಡ್ರಿ. ಇವು ಇಂಜೆಕ್ಷನ್ ಸಣ್ಣ ಹುಡುಗರು ಯಾರು ಇರ್ತೀರಿ ನೋಡ್ರಿ, ಕಡ್ಡಾಯ ಮಾಡಿಸ್ರಿ, ಅಂದ್ರೆ ಮುಂದೆ ಮಕ್ಕಳು ಆರೋಗ್ಯವಾಗಿರ್ತಾರೆ. ಈಗಿಂದ ಪೇನ್ ನೋಡ್ತೀವಿ, ಬಟ್ ಮುಂದಿಂದ ಪಾಪ ಅವ್ರದ್ದು ಫ್ಯೂಚರ್ ನೋಡ್ಕೋಬೇಕಲ್ಲ ನಾವು. ಇದು ಬೆಂಡೆಕಾಯಿ ಮಾಡೋಕೆ ತಿನ್ನಕ್ಕೆ ಬೇಸರ ಆಗಲ್ಲ, ಇದು ಹುರಿದ್ಬೇಕಲ್ಲ ಅದ ಬೇಸರ ಬಿಡ್ತಾರೆ ನಂಗಂತ. ಅದು ಟೇಸ್ಟ್ ಆಗುತ್ತೆ ಬೆಂಡೆಕಾಯಿ, ಅದು ಹುರಿಬೇಕಲ್ಲ ಅಲ್ಲೇ ಟೈಮ್ ಹೋಗುತ್ತೆ. ಆ ಹುರಿ ಟೈಮ್ನಾಗ ಒಂದೇನು ಕೆಲಸ ಹಾಕಿರುತ್ತೆ, ಅಷ್ಟು ಟೈಮ್ ತೊಗೊಳ್ತಿದೆ ಬೆಂಡೆಕಾಯಿ. ಯಾಕಂದ್ರೆ ಸುಮ್ಮನೆ ಒಂದು ಇರ್ತೈತಿ, ಅದು ಎಲ್ಲ ಹೋಗ್ಬೇಕಲ್ಲಿ ಡ್ರೈ ಆಗ್ಬೇಕು. ಏನೋ ಎಗ್ ರೈಸ್ ಅದು ಮಾಡಿದ್ರೆ ಆಗ್ಬಿಡು ಅಂತ ಅಂದ್ಕೊಂಡಿದ್ದೆ. ಈಗ 2 ದಿನ ಹೊತ್ತು ಬರೀ ಅನ್ನನ ತಿನ್ನೋದಾಗೈತಿ ನಂಗೆ. ಒಟ್ಟು ಒಬ್ಬರು ಎಕ್ಸ್ಟ್ರಾ ಒಬ್ಬರು ಇದ್ರಂತ ತಿನ್ನೋರು ಇದ್ರಂದ್ರೆ ಮಾಡೋಕೆ ಇಂಟ್ರೆಸ್ಟ್ ಬರುತ್ತೆ ನಂಗೆ. ನನಗೆ ಒಬ್ಬಕ್ಕೆ ಅನ್ನ ನಂಗೆ ಬೇಸರ ಬಿಡುತ್ತೆ, ಮಾಡೋಕೆ ಹೋಗಂಗಿಲ್ಲ. ಸುಮ್ಮನೆ ಬರೀ ನಾಷ್ಟ ಮಾಡಿದ್ನೆ, ಇಲ್ಕಂದ್ರೆ ಬರೀ ಅನ್ನ ಮಾಡ್ಕೊಂಡು ತಿನ್ನೆ, ಹಿಂಗೆ ಮಾಡಿಬಿಡ್ತೀನಿ ನಾನು. ಅದ್ರಾಗ ಹುಡುಗೊಂದು ಕೈ ಬಿಡ್ತಿಲ್ಲಲ್ರಿ, ಜಲ್ದಿ ಏನಾಗುತ್ತೆ ಅದನ್ನ ಮಾಡ್ಕೊಂಡು ತಿಂದ್ಬಿಡ್ತೀನಿ. ನಮ್ಮ ಮನೆಯವ್ರು ಇದ್ರಂದ್ರೆ ಕಂಪಲ್ಸರಿ ಅನ್ನ, ರೊಟ್ಟಿರ, ಚಪಾತಿರ ಕಾಯಂ ಮಾಡ್ತೇನೆ ರೀ. ಮತ್ತು ಎಗ್ ರೈಸ್ ಬಂತಂದ್ರೆ ಎಲ್ಲ ನಮ್ಮ ಮನೆಯವ್ರು ಮಾಡ್ತಾರೆ, ಅದ್ರ ಬಗ್ಗೆ ಏನು ಟೆನ್ಷನ್ ಇಲ್ಲ ನನಗೆ. ಅವ್ರು ಇದ್ರಂದು ಅವ್ರ ಮಾಡ್ಬಿಡ್ತಾರೆ. ಅನ್ನಪನ್ನ ಮಾಡಿಟ್ಟಿರ್ತೀನಿ. ಅದು ಇಂಥದ್ದು ವೆಜ್ ಒಳಗೆ ಚಲೋ ಮಾಡಲ್ಲ, ನಾನ್ ವೆಜ್ ಒಳಗೆ ಚಲೋ ಮಾಡ್ತಾರೆ. ಬಟ್ ನಾವು ನಾನ್ ವೆಜ್ ತಿನ್ನಲ್ಲ, ನಮ್ಮ ಮನ್ಯಾಗೂ ಮಾಡಲ್ಲ. ಅವ್ರು ತಿಂತಾರೆ, ಹೊರಗೆ ತಿಂತಾರೆ. ಲಾಸ್ಟ್ ವಿಡಿಯೋದಾಗ ನನ್ನ ಮಗಳಿಗೆ ಹೊರಗೆ ಕರ್ಕೊಂಡು ಹೋಗಿದ್ವಿ ರೀ ಮಾರ್ಕೆಟಿಗೆ, ಸೂಪರ್ ಮಾರ್ಕೆಟಿಗೆ ಹತ್ತಿರ. ಅಂದರೆ ಸ್ವಲ್ಪ ದಿನಸಿ ಸಾಮಾನು ಇದ್ದಿದ್ದಿಲ್ಲ. ಹೋದಾಗ ವಿಡಿಯೋ ಮಾಡೋಕೆ ಅಷ್ಟೊಂದು ಆಗಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ನಾವು ಯೂಟ್ಯೂಬ್ ಮಾಡಾಕತ್ತೀವಲ್ಲ ರೀ. ಇದು ಜಾಸ್ತಿ ನಮ್ಗೆ ಒಂಥರ ಇದು ಫೀಲ್ ಆಕಿತ್ತು. ಹಾಗಾಗಿ ಕ್ಯಾಮ್ರಾ ಹಿಡಿಯೋಕೆ ನಾವು ಜಾಸ್ತಿ ವಿಡಿಯೋಸ್ ತೊಗೊಂಡಿಲ್ಲ, ಸ್ವಲ್ಪ ಅಲ್ಲಿಗೆ ತೊಗೊಂಡಿವಿ. ಹೊರಗೆ ಹೋಗಿದ್ವಲ್ರಿ ಸೂಪರ್ ಮಾರ್ಕೆಟಿಗೆ. ಅದು ಆಕಿನೂ ಫಸ್ಟ್ ಟೈಮ್ ಹೊರಗೆ ಬಂದಿದ್ಲು. ನಾನು ಡೆಲಿವರಿ ಆದ್ಮ್ಯಾಗ ಫಸ್ಟ್ ಟೈಮ್ ಹೊರಗೆ ಹೋಗಿದ್ದು ನಾನು. ಅಂದ್ರೆ ದವಾಖಾನೆಗೆ ಅದು ಹೋಗಿದ್ವಿ, ಇದು ಇಂಜೆಕ್ಷನ್ ಮಾಡ್ಸ್ಕೊಂಬರಕ್ಕದ, ಮತ್ತು ಇಂಜೆಕ್ಷನ್ ಮಾಡ್ಸ್ಕೊಂಬರಕ್ಕೆ ಹೋಗ್ಲೇಬೇಕಲ್ಲ, ಹಾಗಾಗಿ ಹೋಗಿದ್ವಿ. ಅಂದರೆ ಈ ಥರ ಔಟ್ಸೈಡಲ್ಲಿ ಹೋಗಿದ್ದಿಲ್ಲ. ಇದು ನಾನು ಡೆಲಿವರಿ ಆದ್ಮ್ಯಾಗ ಇದು ಫಸ್ಟ್ ಟೈಮ್ ಹೋಗಿದ್ದೆ, ಆಕಿನೂ ಇದು ಫಸ್ಟ್ ಟೈಮ್ ಬಂದಿದ್ದೆ. ಮಂದಿ ನೋಡೋದು, ಇದು ರೋಡ್ ನೋಡೋದು, ಆಕಿದೇನು ನಾವು ಒಟ್ಟು ಅಬ್ಸರ್ವೇಷನ್ ಚಲೋ ಇದ್ರೆ ನನ್ನ ಮಗಳದ. ಮತ್ತು ಸಡನ್ಲಿ ಮತ್ತು ಏನೋ ಸಪ್ಪಳ ಬರ್ಬೇಕಿಗೆ ಸಪ್ಪಳ ಆತಂದ್ರೆ ಜಲ್ದಿ ಎದ್ಬಿಡ್ತಾಳೆ ಮಕ್ಕೊಂಡಾಕಿ. ಹಂಗಾಗಿ ಆಕಿ ಇದ್ದಾಗ ಆಕಿ ಮಲ್ಕೊಂಡಾಗ ಒಟ್ಟ ಏನು ಮಾತ್ರಕ್ಕೆ ಹೋಗಂಗಿಲ್ಲ, ನಾವಿಬ್ಬರು ಏನು ಸಪ್ಪಳ ಮಾಡೋಕೆ ಹೋಗಂಗಿಲ್ಲ. ಈಗ ಸ್ವಲ್ಪ ಏನಾರ ಬಾಂಡೆ ತಿಕ್ಕಿರ್ತೀನಲ್ಲ, ಅದ್ರದ್ದು ಏನಾರ ಡಬ್ಬಾಕ್ತಿರ್ತೀನಿ ನೋಡಿ ಅದ್ರ ಜಾಗಕ್ಕೆ, ಅವಾಗ ಒಂಚೂರು ಸಪ್ಪಳ ಆಗೋದು, ಅದು ಎದ್ದು ಬಿಡ್ತಾ ಸಡನ್ಲಿ. ಅದಕ್ಕೆ ಮಲ್ಕೊಂಡಾಡ್ರಿ ಇನ್ನೂ ಎದ್ದಿಲ್ಲ. ಎದ್ದಂದ್ರೆ ಜಾಕ ಮಾಡಿಸ್ಬೇಕಾಗಿಗೆ ಬೆಂಡೆಕಾಯಿ ಹಚ್ಕೊಂತಾನೆ ಎಲ್ಲ ಮಾಡಾಕತ್ತೀನಿ ನಾನು. ಬಿಗ್ ಬಾಸ್ ಒಳಗೆ ನಿಮ್ಮ ಫೇವ್ರೇಟ್ ಯಾರು ಅದಾರ ಕಮೆಂಟ್ ಮಾಡಿರಿ. ಯಾರ್ಯಾರು ನೋಡತ್ತೀರಿ ಬಿಗ್ ಬಾಸ್? ಇದಕ್ಕೆ ಜಲ್ದಿ ಅಡುಗೆ ಮಾಡ್ತೀನಿ ಅಂದ್ರೆ ಬಿಗ್ ಬಾಸ್ ಮಾಡೋ ಸಂಬಂಧ ಜಲ್ದಿ ಅಡುಗೆ ಮಾಡ್ತೀನಿ ನೋಡ್ರಿ. ಈ ಸೀಸನ್ ಬಿಗ್ ಬಾಸ್ ಬರೀ ಜಗಳನ ಐತಿ. ಆದ್ರೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಏನು ಬಂದ್ರಲ್ಲ ಅವಾಗಿಂದ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂದ. ರಘು ಅವ್ರು ಬಂದ್ರಲ್ಲ ಅವಾಗಿಂದ ಇಂಟ್ರೆಸ್ಟ್ ಬರೋದೈತಿ. ಬೆಂಡೆಕಾಯಿ ಪಲ್ಯಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತೀನಿ, ನೀವೇನು ಹಾಕ್ತೀರ ಅಂತ ಕಮೆಂಟ್ ಹಾಕ್ರಿ. ಬೆಂಡೆಕಾಯಿ ಮಾಡಿದ್ರೆ ಉಳ್ಳಾಗಡ್ಡಿನ ಹಾಕ್ತಾರೆ ಸಣ್ಣಗೆ ಹೆಚ್ಚಿ. ನಾನು ಉಳ್ಳಾಗಡ್ಡಿ ಹಾಕಿದ್ರೆ ಬೆಳ್ಳುಳ್ಳಿ ಹಾಕಲ್ಲ, ಬೆಳ್ಳುಳ್ಳಿ ಹಾಕಿದ್ರೆ ಉಳ್ಳಾಗಡ್ಡಿ ಹಾಕಲ್ಲ. ಈ ಜಸ್ಟ್ ಅದ ನೋಡ್ರಿ ಈಗ ಹೆಂಗೆ ಮಾತಾಡೋದು. ಎಷ್ಟು ಗಾಬರಿ ನೋಡ್ತಿಲ್ಲ ಅಮ್ಮ? ಮಮ್ಮಿ ನಾನು ಶೇಂಗಾ ಅವ್ರು ಹಾಕ್ತಿದ್ದಾರೆ, ಎದ್ದು ಬಿಟ್ಲಂಗೆ. ಐ ಅಮ್ಮಗಂಡ ಆಕೆ ಏನೋ ಜಾಕ ಮಾಡಿಸ್ಬೇಕ್ರಿ. ಈಗ ಲೇಟ್ ಆಗೈತಿ ಇವತ್ತು ಜಾಕ ಮಾಡಿಸೋದು. ಮಕ್ಕೊಂಡಿದ್ಲಲ್ಲ, ಹಂಗಾಗಿ ಏನು ಎಪ್ಸೋದು ಬಿಡ ಅಂತೇಳಿ ಆಮೇಲೆ ಎಪ್ಸಿದ್ರೆ ಆಗ್ತೇಳಿ
ಇವಾಗ ಏನು ಎಬ್ಸಿದ್ ಬಿಡ ಮಕ್ಕೊಂಡಿದ್ಲ ಮತ್ತು ಆಮೇಲೆ ಎಬ್ಸಿದ್ರಾತ ಎದ್ದಾಗ ಮಾಡ್ಸಿದ್ರಾತ್ ಬಿಡ ಅಂತೇಳಿ ನಾವು ಥಂಡು ಒಂದು ಐತ್ರಿ ಜಲ್ದಿ ಮಾಡಿಸ್ಬೇಕು ನಾವು. ಆದ್ರೇನ ಒಮ್ಮೆ ಲೇಟ್ ಆಗಿಬಿಡುತ್ತೆ. ಅದು ಎಷ್ಟು ಮಕ್ಕೊಂದ್ರೆ ನಾ ಏನು ಕೆಲಸ ಮಾಡ್ತಿರ್ತೀನಿ, ಒಂದು ಆಕೆರ್ ಮಕ್ಕೊಂದಿರ್ತಾಳೆ. ಆಕೆ ಮಲ್ಕೊಂಡು ಆಕಿನ ಎಬ್ಸಿದ್ರೆ ಆಕಿಗೆ ಆತ್ರಿ ಸಡು ಆಕಿಗೆ ಎಬ್ಬಿಸ್ಬಾರ್ದು ಆಕಿನ ಒಟ್ಟು ಮಲ್ಕೊಬಿಡು ಮಕ್ಕರು ಅಲ್ಲಮ್ಮ. ಅಮ್ಮ ಇಲ್ಲಿ ಕೂದಲ ಹರ್ಕೊಂಡ್ಬಿಟ್ಟಾರೆ ಅವನು ಓಸು ಕೈ ಹಾಕಿ 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 ಅಂತ ಚಂದಿದ್ದವು ಕೂದಲ. ಜಳಕ ಮಾಡ್ಬಿಡ್ರಿ ಜಳಕ ಮಾಡಿ ಮಮ್ಮಿ. ಜಳಕ ಮಾಡ್ಯಾಳ ಮಮ್ಮಿ. ಜಳಕ ಮಾಡಿ ಫುಲ್ ಡ್ರೆಸ್ ಹಾಕೊಂಡಾಳೆ, ಫುಲ್ ಡ್ರೆಸ್. ಮಮ್ಮಿ ಔಟ್ಪುಟ್ ಹೆಂಗೈತೆ ನೋಡ್ರಿ. ಅವ ನಿಮ್ಮ ಔಟ್ಪುಟ್ ನೋಡಿ ಕೇಳಿ ಮಾಡ್ತಾ ಅಮ್ಮ ಅಮ್ಮ. ಇವತ್ತಿನ ವ್ಲಾಗ್ ಇಷ್ಟಿತ್ತು ನೋಡ್ರಿ. ಭಾಳ ಸಿಂಪಲ್ ಐತಿ ವ್ಲಾಗ್ ಇವತ್ತಿಂದ. ಮತ್ತು ಮುಂದಿನ ವಿಡಿಯೋದಾಗ ಸಿಗುವಂತ ಅಲ್ಲಿವರೆಗೆ ನೋಡ್ತಾ ಇರಿ, ನಗ್ತಾ ಇರಿ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಮಮ್ಮಿ.